ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಪುಟಾಣಿ ಕರದಂಟು ಅಥವಾ ಹುರ್ಗಡ್ಲೆ ಬರ್ಫಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸಾಫ್ಟಾಗಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಪುಟಾಣಿ ಕರದಂಟು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಈ ರೀತಿ ಗರ್ಗರಿಯಾಗಿರಬೇಕು, ಚೆನ್ನಾಗಿ ಪೌಡ್ರ್ ಆಗುತ್ತೆ. ಒಂದು ವೇಳೆ ಹುರ್ಗಡ್ಲೆ ಮೆತ್ತಗಿದ್ದರೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಒಣಗಿಸಿ ಅಥವಾ ಸ್ವಲ್ಪ ಇದನ್ನು ಹುರ್ಕೊಳ್ಳಿ, ಗರ್ಗರಿ ಆಗುತ್ತೆ. ನಂತರ ಇದನ್ನು ಪುಡಿ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. 2 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ 5 ಏಲಕ್ಕಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಬದಲು ಏಲಕ್ಕಿ ಪುಡಿನೂ ಕೂಡ ಕೊನೆಗೆ ಯೂಸ್ ಮಾಡಬಹುದು. ನಂತರ ಇದೆರಡನ್ನು ನೋಡಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಹೀಗೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದನ್ನು ಜರಡಿಗೆ ಹಾಕೋತಾ ಇದ್ದೀನಿ. ಜರಡಿಗೆ ಹಾಕಿ ನೀಟಾಗಿ ಸಾಣಿಸ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸ್ ಏನಾದರೂ ಇದ್ದರೆ ತೆಗಿಬಹುದು. ತುಂಬಾ ಬೇಗ ಆಗುವಂತಹ ರುಚಿಯಾದ ಸ್ವೀಟ್ ಇದು. ಸಾಫ್ಟ್ ಆಗಿರುತ್ತೆ, ತಿನ್ನಲಿಕ್ಕೂ ಅಷ್ಟು ತುಂಬ ರುಚಿಯಾಗಿರುತ್ತೆ. ಕೇವಲ 20 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಸಾಣಿಸ್ಕೊಂಡು ಇದನ್ನು ಇವಾಗ ಪಕ್ಕಕ್ಕೆ ತಿಟ್ಕೋತಾ ಇದ್ದೀನಿ. ನಂತರ ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ತುಪ್ಪನ ಹಚ್ಕೋತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ಹಚ್ಕೋಬಹುದು. ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳೋದ್ರಿಂದ ಈಸಿಯಾಗಿ ತೆಗಿಬಹುದು, ಅಂಟ್ಕೊಳ್ಳಲ್ಲ. ಇದನ್ನು ಇವಾಗ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಇವಾಗ ಸಕ್ಕರೆ ಪಾಕನ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಟು 2 ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. 2 ಕಪ್ ಹುರ್ಗಡ್ಲೆಗೆ 2 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು 3/4 ಕಪ್ ಆಗುವಷ್ಟು ನೀರು ಹಾಕಿ ಸಕ್ಕರೆನ ಕರಗಲಿಕ್ಕೆ ಬಿಡಿ. ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆನ ಹೆಚ್ಚು ಅಥವಾ ಕಡಿಮೆ ಹಾಕೋಬಹುದು. ಸಕ್ಕರೆ ಬೇಡ ಅಂತ ಅಂದರೆ ಸಕ್ಕರೆ ಬದಲು ಬೆಲ್ಲನೂ ಕೂಡ ಬಳಸಬಹುದು, ಚೆನ್ನಾಗಿರುತ್ತೆ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗಿಸಿ ಕುದಿಲಿಕ್ಕೆ ಬಿಡಿ. ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಆಗಬೇಕು. ಒಂದೇಳೆ ಪಾಕ ಆಗೋ ತನಕ ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಈ ರೀತಿ ಒಂದೇಳೆ ಪಾಕ ಬರಬೇಕು. ತುಂಬ ಗಟ್ಟಿಯಾಗಿ ಪಾಕ ಮಾಡಿಕೊಂಡ್ರೆ ಕರದಂಟು ಅಥವಾ ಬರ್ಫಿ ಗಟ್ಟಿಯಾಗಿಬಿಡುತ್ತೆ, ಸಾಫ್ಟಾಗಿ ಬರಲ್ಲ. ಒಂದು ಪ್ಲೇಟ್ ಅಥವಾ ಬೌಲಿಗೆ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಪಾಕನ ಹಾಕಿ ಚೆಕ್ ಮಾಡಿ ನೋಡಿ ಈ ರೀತಿ ಪಾಕ ಹಾಕಿದಾಗ ಪಾಕ ಕರಗಬಾರ್ದು. ನೋಡಿ ಈ ರೀತಿ ಪಾಕನ ರೆಡಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟೋವಿಂದ ಕೆಳಗೆ ಇಳಿಸಿದ ಮೇಲೆ ತಡ ಮಾಡದೆ ನಾವು ಮಾಡಿ ಇಟ್ಕೊಂಡಿರೋ ಹುರ್ಗಡ್ಲೆ ಪೌಡರ್ನ ಹಾಕ್ಕೋಬೇಕು. ಲೇಟ್ ಮಾಡಿದರೆ ಗಟ್ಟಿ ಆಗಿಬಿಡತ್ತೆ. ಸ್ವಲ್ಪ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿರುವಾಗಲೇ ಮಾಡ್ಕೋಬೇಕು, ತಣಿದ್ರೆ ಗಟ್ಟಿ ಆಗಿಬಿಡತ್ತೆ, ಮಿಕ್ಸ್ ಮಾಡ್ಲಿಕ್ಕೆ ಕಷ್ಟ ಆಗಬಹುದು. ನೋಡಿ ಈ ರೀತಿ ಬೇಗನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪಾಕದಲ್ಲಿ ಗಂಟಿಲ್ಲದೆ ಈ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಕಿರೋ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ಈ ಮಿಕ್ಸ್ಚರ್ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಹುರ್ಗಡ್ಲೆನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಸೇರಿಸ್ಕೋಬಹುದು. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತಡ ಮಾಡ್ದಿದ್ದನ್ನು ಪ್ಲೇಟಿಗೆ ಹಾಕೋಬೇಕು. ನೀವು ಲೇಟ್ ಮಾಡಿಕೊಂಡ್ರೆ ಗಟ್ಟಿಯಾಗಿಬಿಡತ್ತೆ. ನಂತರ ನೋಡಿ ಈ ರೀತಿ ನೀಟಾಗಿ ಪ್ಲೇಟಲ್ಲಿ ಹರಡ್ಕೋಬೇಕು. ಬಿಸಿರುವಾಗಲೇ ಮಾಡ್ಕೋಬೇಕು, ತಣಿಲಿಕ್ಕೆ ಬಿಡಬೇಡಿ. ನೋಡಿ ಈ ರೀತಿ ನೀಟಾಗಿ ಹರಡ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಗಸಗಸೆನೂ ಕೂಡ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ ಮತ್ತು ಗಸಗಸೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿರುವಾಗಲೇ ಹಾಕೋಬೇಕು, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ತಣದ ಮೇಲೆ ಹಾಕಿದರೆ ಅಂಟ್ಕೊಳ್ಳಲ್ಲ. ನಂತರ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡೋಣ. ಇನ್ನೇನು ಸ್ವಲ್ಪ ಬಿಸಿ ಇರುತ್ತೆ ಅನ್ನುವಾಗ ಇದನ್ನು ಕಟ್ ಮಾಡ್ಕೋಬೇಕು. ತುಂಬ ತಣಿಲಿಕ್ಕೆ ಬಿಡಬೇಡಿ. ಈ ರೀತಿ ಸ್ವಲ್ಪ ಬಿಸಿರುವಾಗಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಶೇಪು ಅಥವಾ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ತಣಿಲಿಕ್ಕೆ ಬಿಡೋಣ. ಚೆನ್ನಾಗಿ ತಣಿದ ಮೇಲೆ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ಪುಟಾಣಿ ಕರದಂಟು ಅಥವಾ ಹುರ್ಗಡ್ಲೆ ಬರ್ಫಿನ ಮಾಡ್ಕೋಬಹುದು. ಸಾಫ್ಟ್ ಆಗಿರುತ್ತೆ, ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬರೀ ಹುರ್ಗಡ್ಲೆ ಮತ್ತು ಸಕ್ಕರೆನ ಬಳಸಿ ಈ ಸ್ವೀಟ್ನ ಮಾಡ್ಕೋಬಹುದು. ಒಂಚೂರು ಎಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ. ಈಸಿಯಾಗಿ ಮಾಡ್ಕೊಳ್ಳುವಂತಹ ಸ್ವೀಟ್ ಇದು. ನೋಡಿ ಸಾಫ್ಟ್ ಆದ ರುಚಿಯಾದ ಪುಟಾಣಿ ಕರದಂಟು ಅಥವಾ ಹುರ್ಗಡ್ಲೆ ಬರ್ಫಿ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಕ್ಕೆ. ಧನ್ಯವಾದಗಳು.